ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಜ್ಯೋತಿಕುಮಾರ್ ಆಚಾರಿ, ಕರುನಾಡು ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ಹೋರಾಟಗಾರರು ಕನ್ನಡ ಭಾಷೆ, ಕನ್ನಡದ ನೆಲ ಜಲ ಈ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ನಾಮಫಲಕಗಳ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ತಾ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಎಲ್ಲ ಸಂಸ್ಥೆಗಳಾಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಪ್ರತಿಯೊಂದು ನಾಮಫಲಕಗಳು ಸಹ ಕನ್ನಡವನ್ನು ಬಳಸಿ ಅಂತ ಒಂದು ಅಭಿಯಾನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಈ ಒಂದು ಅಭಿಯಾನವನ್ನು ಯಶಸ್ಸು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರಬೇಕು, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಬೇರೆ ಭಾಷೆ, ಪರಭಾಷಿಕರ ಹಾವಳಿ ಹೆಚ್ಚಾಗಿರ್ತದೆ. ನಮ್ಮ ರಾಜ್ಯದಲ್ಲಿ ನಾವು ಕನ್ನಡವನ್ನು ಬಳಸಿ, ಕನ್ನಡದ ನಾಮಫಲಕವನ್ನು ಅಳವಡಿಸಿ ಅನ್ನೋ ಒಂದು ಅಳವಡಿಸ್ಬೇಕಂತ ನಾವು ಅವ್ರನ್ನ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನು ಬದಲಾವಣೆ ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಬದಲಾವಣೆ ಮಾಡಿದ್ದಾರೆ. ಸಂತೋಷ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ವೇಗವಾಗಿ ಬೆಳೀತಾ ಇರೋಂಥ ಒಂದೇ ಒಂದು ನಗರ ಅಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಈ ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಸಂತೋಷ. ಆದರೆ ಇದರಲ್ಲಿ ಒಂದು ಲೋಪದೋಷ ಇದೆ. ಏನು ಅಂತ ಹೇಳಿದ್ರೆ, ಗ್ರೇಟರ್ ಅನ್ನೋ ಪದವನ್ನು ಬಳಕೆ ಮಾಡಿಕೊಂಡಿದೆ ಸರ್ಕಾರ. ಇದು ಗ್ರೇಟರ್ ಅನ್ನೋದು ಕನ್ನಡ ಭಾಷೆ ಅಲ್ಲ, ತಾವು ಆಂಗ್ಲ ಭಾಷೆಯನ್ನು ಅಳವಡಿಸ್ಕೊಂಡಿದ್ದೀರಾ. ನಮ್ಮ ಭಾಷೆ ತಾವು ಅಳವಡಿಸ್ಬೇಕಾಗಿತ್ತು. ಇದು ಪರಭಾಷಿಕರಿಗೆ ಕುಮ್ಮಕ್ಕು ಕೊಡುವಂಥ ಒಂದು ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಮೊದಲು ಕನ್ನಡಕ್ಕೆ ಆದ್ಯತೆ. ಎಲ್ಲರೂ ಅಷ್ಟೇ, ಅದು ಯಾರೇ ಆಗಿದ್ರೂ ಸಹ ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಈ ವಿಚಾರದಲ್ಲಿ ತಾವು ಬದಲಾವಣೆ ಮಾಡಿ ಗ್ರೇಟರ್ ಅನ್ನೋ ಪದವನ್ನು ಬಳಕೆ ಮಾಡಿದ್ದೀರಾ. ಇದು ನಮ್ಮ ಮನಸ್ಸಿಗೆ ತುಂಬ ನೋವಾಯಿತು. ಯಾಕಂತ ಹೇಳಿದ್ರೆ ಗ್ರೇಟರ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ ತಾವು ದೊಡ್ಡ ಮಟ್ಟದಾಗಿರ್ಬೋದು, ಹೆಚ್ಚು ಆಗಿರ್ಬೋದು, ವಿಸ್ತಾರ ಆಗಿರ್ಬೋದು, ವಿಶಾಲ ಆಗಿರ್ಬೋದು, ವಿಶಾಲ ಬೆಂಗಳೂರು ಪ್ರಾಧಿಕಾರ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿರೋದಾಗಿತ್ತು. ತಾವು ಗ್ರೇಟರ್ ಅನ್ನೋ ಒಂದು ಪದವನ್ನು ಬಳಸಿದ್ದೀರಾ. ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಯಾವ ಮಟ್ಟದ ಪರಿಣಾಮ ಬೀರುತ್ತೆ. ಈಗಾಗಲೇ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ. ನಾವು ದಿನನಿತ್ಯ ಅದನ್ನು ಎದುರಿಸ್ತಾನೆ ಇದ್ದೀವಿ. ಪ್ರತಿನಿತ್ಯ ನೋಡ್ತಾ ಇರ್ತೀರಾ. ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಗಳಲ್ಲಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾನೆ ಇರ್ತೀರಿ. ಪ್ರತಿಯೊಂದು, ಅದರಲ್ಲೂ ನಗರದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿದೆ. ನಾವು ಅವರ ಆಂಗ್ಲ ಪದಗಳನ್ನು ಬಳಸಂತ ಸನ್ನಿವೇಶ ಇವತ್ತು ಉಂಟಾಗಿದೆ ಅಂತ ಹೇಳಿದ್ರೆ ಯಾವ ರೀತಿ ನಡೀತಾ ಇದೆ ಸರ್ಕಾರ. ಇವತ್ತು ಕನ್ನಡಿಗರ ಮೇಲಿನ ಪ್ರೀತಿ ಬರೀ ನಿಮಗೆ ಭಾಷಣದಲ್ಲಿ ಮಾತ್ರವೇ. ತಾವು ಮೊದಲು ಕನ್ನಡಕ್ಕೆ ಬೆಲೆ ಕೊಡಿ, ಕನ್ನಡಿಗರಿಗೆ ಬೆಲೆ ಕೊಡಿ. ಕರ್ನಾಟಕದಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯನ್ನು ಬಳಸಬಾರ್ದು ಅನ್ನೋ ಒಂದು ಕಾನೂನು ತರಬೇಕು ತಾವು. ಆದರೆ ನೀವೇ ಈ ರೀತಿ ಮಾಡ್ತಾ ಇದ್ದಾಗ ರಾಜ್ಯದಲ್ಲಿ ನಮಗೆಲ್ಲರಿಗೂ ನೋವಾಗಂಥ ಸನ್ನಿವೇಶ ಇದು. ಯಾಕಂತ ಹೇಳಿದ್ರೆ ನಮಗೆ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ತಮ್ಮ ಮೇಲೆ ನಮಗೆ ಒಂದು ಒಳ್ಳೆಯ ಗೌರವ ಅಭಿಪ್ರಾಯ ಇದೆ. ತಾವು ದಯವಿಟ್ಟು ಈ ಕೂಡಲೇ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಇರುವಂಥ ಒಂದು ನಾಮಫಲಕವನ್ನು ತಾವು ಗ್ರೇಟರ್ ಅನ್ನೋ ಪದವನ್ನು
ಕನ್ನಡದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಾವೇನಾದರೂ ಇದನ್ನ ಬದಲಾವಣೆ ಮಾಡದೇ ಇದ್ದ ಒಂದು ಪಕ್ಷದಲ್ಲಿ ಏನು ನಮ್ಮ ಸಂಘಟನೆ ಕರುನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವೊಂದು ಬೃಹತ್ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರದಲ್ಲಿ ತಮಗೆ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆ ಇದರ ಮೇಲೆ ಪರಿಣಾಮ ಬೀರುತ್ತೆ. ಕನ್ನಡಿಗರಿಗೆ ಅವಮಾನ ಆಗೋಂಥ ಕೆಲಸ ಇದು, ಕನ್ನಡ ಭಾಷೆಗೆ ಅವಮಾನ ಆಗೋಂಥ ಕೆಲಸ ಇದು. ಗ್ರೇಟರ್ ಅನ್ನೋ ಪದವನ್ನು ತಾವು ತೆರವುಗೊಳಿಸಿ ಆ ಒಂದು ಸ್ಥಳದಲ್ಲಿ ಕನ್ನಡ ಪದವನ್ನು ಬಳಕೆ ಮಾಡಬೇಕಂತ ಹೇಳಿ ಸರ್ಕಾರದಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬದಲಾವಣೆ ಆಗಲೇಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ತಮ್ಮ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.